ಎಷ್ಟೋ ಜನರಲ್ಲಿ ಒಂದೇ ಒಂದು ಪ್ರಶ್ನೆ ಕಾಡುತ್ತೆ, ಏನಂತ ಹೇಳಿದ್ರೆ ನಮ್ಗೆ ಯಾರು ಇಲ್ಲ ಅನ್ನೋ ಒಂದು ಫೀಲ್ ತುಂಬ ಕಾಡ್ತಾ ಇರುತ್ತೆ. ಸೊ ಲೈಕ್ ಏನಂದರೆ ಅವ್ರ ಮಧ್ಯ ಗಂಡನೂ ಇರ್ತಾನೆ, ಹೆಂಡತಿನೂ ಇರ್ತಾರೆ, ಅಥವಾ ಅವರ ಇಷ್ಟಗಳ ಜೊತೆಗೆ ಇರ್ತಾರೆ. ಸೊ ಲೈಕ್ ಲವರ್ಸ್ ಥರ. ಬಟ್ ಸ್ಟಿಲ್ ಅವ್ರಿಗೆ ಏನು ಫೀಲ್ ಕಾಡ್ತಾ ಇರುತ್ತೆ ಅಂದರೆ ನನಗೆ ಯಾರು ಇಲ್ಲ ಒಂದು ಫೀಲ್ ಕಾಡ್ತಾ ಇರುತ್ತೆ. ಸೊ ಹಾಗಿರ್ಬೇಕಾದ್ರೆ ಹೇಗೆ ಬದುಕಬೇಕು ನಾವು ಅನ್ನೋದು ತುಂಬ ಕನ್ಫ್ಯೂಷನ್ ಆಗಿರುತ್ತೆ. ಓಕೆ, ಸೊ ಅವರಿಗೆ ನಾನು ಇವತ್ತಿನ ವಿಡಿಯೋದಲ್ಲಿ 2 ಟಿಪ್ಸ್ನ ಮೇಜರ್ ಆಗಿ ಅರ್ಥ ಮಾಡಿಸಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಏನಾದ್ರು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ, ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. 1-to-1 ಕೌನ್ಸಿಲಿಂಗ್ ಇರುತ್ತೆ ಆ್ಯಂಡ್ ಸ್ಮಾಲ್ ಆಗಿ ಫೀಸ್ ಕೂಡ ಇರುತ್ತೆ. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಓಕೆ, ಫಸ್ಟ್ ಪಾಯಿಂಟ್ ನೋಡೋಣ. ಏನು ಗೊತ್ತಾ, ಯಾರು ಇರೋಕ್ಕಾಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ. ಇದು ತುಂಬ ಮುಖ್ಯ ಇರುತ್ತೆ. ಕೊನೆವರೆಗೂ ಯಾರು ಇರಲ್ಲ ಅನ್ನೋದನ್ನ ತುಂಬ ಅರ್ಥ ಮಾಡ್ಕೊಬೇಕಾಗತ್ತೆ. ಉದಾಹರಣೆಗೆ ಹೇಳ್ತೀನಿ ಈಗ, ನಾನು ಏನಂತ ಹೇಳಿದ್ರೆ, ಫಸ್ಟು ಈ ಬದುಕಿನ ಬಗ್ಗೆ ಒಂಚೂರು ಕ್ಲಾರಿಟಿ ತಗೊಳಕ್ಕೆ ಹೋಗಬೇಕಾಗತ್ತೆ. ನಾವು ಏನು ಪರಿಸ್ಥಿತಿಗಳಿದೆಯಲ್ಲ ಅದನ್ನ ಎಕ್ಸೆಪ್ಟ್ ಮಾಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ, ಇದೆಯಲ್ಲ ಪರಿಸ್ಥಿತಿಗಳು, ಇನ್ನು ಬದುಕ್ತಾ ಇರೋ ಬದುಕಾಗ್ಲಿ ಪರಿಸ್ಥಿತಿಗಳಾಗ್ಲಿ, ಇದು ಎಲ್ಲಿ ಗಂಟೆಗೆ ಇರೋಕ್ಕೆ ಸಾಧ್ಯ ಹೇಳಿ ನೋಡೋಣ. ಫಸ್ಟು ಮನುಷ್ಯರು ಪರ್ಮನೆಂಟ್ ಇಲ್ಲ ಅನ್ನೋ ಒಂದು ಸತ್ಯ ಅರ್ಥ ಮಾಡ್ಕೋಬೇಕು. ಮನುಷ್ಯ ಪರ್ಮನೆಂಟ್ ಅಲ್ಲ ಅಂದಮೇಲೆ ಆ ಪರಿಸ್ಥಿತಿ ಹೆಂಗೆ ಬಂದಿರೋದು ಆ ಮನುಷ್ಯನಿಗೆ ಪ್ರಾಬ್ಲಮ್, ಕರೆಕ್ಟ್? ಆ ಮನುಷ್ಯನೇ ಪರ್ಮನೆಂಟ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಆ ಕ್ಷಣಕ್ಕೆ ಅನ್ಸುತ್ತೆ ತುಂಬಾ ಕಷ್ಟ, ತುಂಬಾ ಘೋರ ಅಂತ ಅನಿಸ್ತಾ ಇರುತ್ತೆ. ಇಲ್ಲ ಅಂತ ನಾನು ಎಲ್ಲೂ ಮಾತಾಡ್ತಿಲ್ಲ. ಆದ್ರೆ ನೀವು ಥಿಂಕ್ ಮಾಡಬೇಕಾಗಿರೋ ರೀತಿ ಹೆಂಗಿರ್ಬೇಕಂದ್ರೆ, ವಾಸ್ತವದ ಮೇಲೆ ನಿಮ್ಮ ಯೋಚನೆಗಳು ಬೇಕಾಗತ್ತೆ. ಯಾಕೆ ಇವತ್ತಲ್ಲ ನಾಳೆ ಆ ಪ್ರಾಬ್ಲಮ್ ಸರಿ ಹೋಗುತ್ತೆ, ಅದಕ್ಕೊಂದು ಪರಿಹಾರ ಇರುತ್ತೆ. ಬಟ್ ನೀವು ಪ್ರಾಬ್ಲಮ್ ತರ ನೋಡ್ತಾ ಇರ್ಬೇಕಾದ್ರೆ ಅದು ಪ್ರಾಬ್ಲಮ್ ತರಾನೇ ಕಾಣುತ್ತೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯ, ಈ ಉದಾಹರಣೆಗೆ ಯಾವುದೋ ಒಂದು ಪ್ರಾಬ್ಲಮ್ ಕಾಡ್ತಿದೆ ಅನ್ಕೊಳ್ಳೋಣ. ಉದಾಹರಣೆ ಕೈಯೋ ಕಾಲೋ, ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಬಿಟ್ಟು ಹೋಗಿದ್ದಾನೆ, ಅಥವಾ ಜೊತೆಗಿರೋ ವ್ಯಕ್ತಿ ತುಂಬಾ ಕಿರಿಕಿರಿ ಮಾಡ್ತಾನೆ ಅನ್ಕೊಳ್ಳೋಣ. ಅದನ್ನ ಸಹಿಸ್ಕೊಬೇಕು. ವಿ ಹ್ಯಾವ್ ಟು ಎಕ್ಸೆಪ್ಟ್ ದ ಸಿಚುವೇಶನ್. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದ್ಸಲ ಬದುಕು ಹೇಗೆ ಬರುತ್ತೆ ಅದನ್ನ ಒಪ್ಕೊಂಡಾಗ ನಾವು, ಈಗ ಏನಾಗುತ್ತೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ನಮಗೆ ತುಂಬಾ ಹರ್ಟ್ ಆಗುತ್ತೆ. ಬದುಕು ಹೇಗಿದೆಯಲ್ಲ ಅದನ್ನ ಹಾಗೆ ಒಪ್ಕೊಂಡಾಗ ನಾವು ಅದರಲ್ಲಿ ನೆಮ್ಮದಿ ಕಾಣೋಕೆ ಸಾಧ್ಯ. ಅಂಡ್ ಬದುಕು ಹೇಗಿದೆ ಯಾಕೆ ಒಪ್ಕೋಬೇಕಂತ ಹೇಳಿದ್ರೆ, ದಟ್ ಇಸ್ ವಾಸ್ತವತೆ. ನಮಗೆ ನೆಕ್ಸ್ಟ್ ಮಿನಿಟ್ ಗೊತ್ತಿರಲ್ಲ ಅಂಡ್ ಪ್ರಾಬ್ಲಮ್ ಹೇಳಿ ಬಂದಿರಲ್ಲ. ಓಕೆ, ವ್ಯಕ್ತಿಯಿಂದ ಪ್ರಾಬ್ಲಮ್ ಆಗ್ಬೋದು, ಸಿಚುವೇಶನ್ ಇಂದ ಪ್ರಾಬ್ಲಮ್ ಬರ್ಬೋದು, ವ್ಯಕ್ತಿನೇ ಪ್ರಾಬ್ಲಮ್ ಆಗಿ ಬರ್ಬೋದು. ಸೊ ಹಾಗಿರ್ಬೇಕಾದ್ರೆ ನಾವೇನ್ ಮಾಡಬೇಕು, ಒಪ್ಕೊಬೇಕಾಗತ್ತೆ, ಕರೆಕ್ಟ್? ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಲೈಫ್ ಬಗ್ಗೆ ಕ್ಲಾರಿಟಿ ತಗೊಬೇಕಾಗತ್ತೆ. ಓಕೆ, ಇದು ಯಾವುದು ಫೈನಲ್ ಉಳಿದಿರಲ್ಲ. ಒಂದು ಕಾಲದಲ್ಲಿ ಒಳ್ಳೆ ವಯಸ್ಸಿರುತ್ತೆ, ಅದು ಹೋಗುತ್ತೆ. ಒಂದು ಕಾಲದಲ್ಲಿ ಒಳ್ಳೆ ಏಜ್ ಬ್ಯೂಟಿ ಇರುತ್ತೆ, ಅದು ಹೋಗುತ್ತೆ. ದುಡ್ಡು ಇರುತ್ತೆ, ಅದು ಹೋಗುತ್ತೆ. ಮನುಷ್ಯನೂ ಹೋಗ್ತಾನೆ. ಅಂದಮೇಲೆ ಇದು ಒಂದು ಹಂತದ ತನಕ ಇರುತ್ತೆ ನನ್ನ ಪ್ರಾಬ್ಲಮ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಯಾರು ಪರ್ಮನೆಂಟ್ ಆಗಿ ನಮ್ಮ ಒಟ್ಟಿಗೆ ಉಳಿಯಲ್ಲ ಅನ್ನೋ ಸತ್ಯ ಇರಬೇಕಾಗುತ್ತೆ. ಸೆಕೆಂಡ್ ಪಾರ್ಟ್ ಅದೇ ಹೇಳಕ್ ಹೊರಟಿದ್ದೀನಿ. ಜೊತೆ ಇದ್ರು ಯಾರು ಕೊನೆವರೆಗೂ ಬರಲ್ಲ ನಮ್ಮ ಜೊತೆಗೆ. ಯಾರು ಬರೋಕ್ ಸಾಧ್ಯ ಕೊನೆವರೆಗೂ? ಈಗ ನೋಡಿ, ನಮ್ಮ ಸುತ್ತಮುತ್ತ ಇದ್ದಂತ ಎಷ್ಟೋ ವ್ಯಕ್ತಿಗಳು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಸತ್ತು ಹೋಗಿದ್ದಾರೆ, ಬ್ರೇಕಪ್ ಆಗಿ ಹೋಗಿದೆ, ಕರೆಕ್ಟ್? ಯಾವ ಗ್ಯಾರಂಟಿ ವಾರಂಟಿ ಕಾರ್ಡ್ ಇಟ್ಕೊಂಡು ಯಾರು ಬದುಕ್ತಾ ಇಲ್ಲ ಅಂದ್ಮೇಲೆ ಭಗವಂತ ಏನಾದ್ರು ಜೊತೆಗೆ ಇವರು ನಿಮ್ ಸಾವಿನ ತನಕ, ನಿಮ್ಮ ಚಿತೆಯ ತನಕ ಬರ್ತಾ ಇರೋದ ಗ್ಯಾರಂಟಿ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ? ಇಲ್ಲ. ನಮ್ಮೊಟ್ಟಿಗೆ ನಾವು ಬದುಕೋದನ್ನು ಕಲಿಬೇಕು. ಯಾರೋ ನಮಗೆ ಸಾಥ್ ಕೊಡ್ತಾರೆ, ಆ ಸಾಥ್ ಒಟ್ಟಿಗೆ ನಾವು ಇರಬೇಕಾಗತ್ತೆ. ನಾವು ಅವರೊಟ್ಟಿಗೆ ಆ ಬಗೆಯ ಸಾಥ್ ಕೊಡ್ತಾರೆ, ಹಂಗೆ ಸಾಥ್ ಕೊಡಬೇಕು. ಬಟ್ ಕನ್ಫರ್ಮೇಶನ್ ಇಟ್ಕೋಬಾರ್ದು, ಅವ್ರು ಇರ್ತಾರೆ ಇವ್ರು ಇರ್ತಾರೆ, ನೋ ನಥಿಂಗ್. ಅವ್ರದ್ದು ಸ್ಟಾಪ್ ಬಂದಾಗ ಇಳ್ಕೊಂಡು ಹೋಗ್ತಾರೆ. ಓಕೆ, ದಿಸ್ ಇಸ್ ರಿಯಾಲಿಟಿ. ಇದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ಕೊರಗು ದೂರ ಹೋಗುತ್ತೆ. ನಾವು ಏನಂತ ಹೇಳಿದ್ರೆ, ಅವರು ನಮ್ಮೊಟ್ಟಿಗೆ ಇದ್ದು ಬಿಡ್ತಾರೆ, ಇವ್ರು ನಮ್ಮೊಟ್ಟಿಗೆ ಇದ್ದು ಬಿಡ್ತಾರೆ, ಯಾರು ನಮ್ಮೊಟ್ಟಿಗೆ ಇರಲ್ಲ ಸ್ನೇಹಿತರೆ. ಬಟ್ ಭಗವಂತ ಕನೆಕ್ಟ್ ಮಾಡ್ತಾನೆ. ಒಂದು ಬದುಕಲ್ಲ, ಬದುಕಿಗೆ ಅವರೆಲ್ಲ ಬೇಕಾಗಿರ್ತಾರೆ, ಕನೆಕ್ಟ್ ಆಗ್ತಾರೆ. ಬಟ್ ಎಮೋಷನಲಿ ಡಿಪೆಂಡ್ ಆಗಬಾರ್ದು. ಓಕೆ, ಫಿಸಿಕಲಿ ಡಿಪೆಂಡ್ ಆಗಬಾರ್ದು, ಮಾರಲಿ ಡಿಪೆಂಡ್ ಆಗಬಾರ್ದು. ಇದೊಂದೇ ನಾವು ಕಲಿಬೇಕಾಗಿರೋದು. ಯಾರಿಗಾದ್ರೂ ತುಂಬಾ ಕೊರಗ್ತಾ ಇದ್ರೆ ಈ ವಿಡಿಯೋ ನೋಡಿ ಅಂಡ್ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಎಷ್ಟೋ ಪ್ರಾಕ್ಟಿಕಲ್ ವಿಚಾರಗಳು ಅರ್ಥ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮಸ್ತೆ.